ಬೆಳ್ತಂಗಡಿಯಲ್ಲಿ ಅತಿ ದೊಡ್ಡ ಹೈಡ್ರಾಮಾ ನಡೀತು. 100ಕ್ಕೂ ಹೆಚ್ಚು ಪೊಲೀಸರು ಬೆಳ್ತಂಗಡಿಯ ಬಿಜೆಪಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಮನೆಗೆ ಬಂಧಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನು. ಸಂಜೆಯ ತನಕ ಈ ಹೈಡ್ರಾಮಾವನ್ನು ನಾವೆಲ್ಲ ಗಮನಿಸಿದ್ವಿ. ಬೆಳ್ತಂಗಡಿ ಪೊಲೀಸರಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಠಾಣೆಯಲ್ಲಿ ವಿಚಾರಣೆಗೆ ಹರೀಶ್ ಪೂಂಜಾ ಹಾಜರಾಗಿದ್ರು. ಬೆಳಗ್ಗಿನಿಂದ ಸಂಜೆ ತನಕ ದೊಡ್ಡ ಹೈಡ್ರಾಮಾ ಆಯಿತು. ನಂತರ ಸ್ಟೇಷನ್ ಜಾಮೀನನ್ನ ಪಡೆದು ಶಾಸಕ ಹರೀಶ್ ಪೂಂಜಾ ಆಚೆ ಬಂದರು. ಕಾಂಗ್ರೆಸ್ ಒತ್ತಡದ ಮೇರೆಗೆ ಬಂಧಿಸೋದಕ್ಕೆ ಬಂದಿದ್ರು. ಅಂದ್ರೆ ಕಾಂಗ್ರೆಸ್ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಇಲ್ಲಿನ ಪೊಲೀಸರು ಅನ್ನೋದು ಹರೀಶ್ ಪೂಂಜಾ ಹಾಗೂ ಅವರ ಬೆಂಬಲಿಗರ ಮಾತಾಗಿತ್ತು. ಇನ್ಫ್ಯಾಕ್ಟ್ ನಮ್ಮ ನಾಯಕರ ಬೆಂಬಲದಿಂದಾಗಿ ನನ್ನನ್ನು ನಿನ್ನೆ ಬಂಧಿಸಲಿಲ್ಲ, ಇನ್ನೂ 5 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ರು, ಮುಂದಿನ ಕಾನೂನು ಹೋರಾಟವನ್ನು ನಾನು ಮುಂದುವರಿಸ್ತೀನಿ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಶಾಸಕ ಹರೀಶ್ ಪೂಂಜಾ ಅವರು ಪೊಲೀಸರಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಬಟ್ ಅರ್ಥ ಆಗದಿದ್ದು ವಿಚಾರ ಏನಂದ್ರೆ 100 ಜನ ಪೊಲೀಸರು ಬರೋ ಅಗತ್ಯತೆ, ಅದು ಕೂಡ ಬೇಲಬಲ್ ಸೆಕ್ಷನ್ಸ್ ಅನ್ನ ಹಾಕಿದ ಪ್ರಕರಣದಲ್ಲಿ ಏನಿತ್ತು ಅನ್ನೋದು ಪ್ರಶ್ನೆ. ಬೇಲಬಲ್ ಸೆಕ್ಷನ್ಸ್ ಹಾಕಿದ್ದು, ಆಮೇಲೆ 100 ಜನ ಪೊಲೀಸರು ಇಲ್ಲಿ ಯಾವುದಾದ್ರೂ ಟೆರರಿಸ್ಟ್ ಆಪರೇಷನ್ಗೆ ಬಂದ್ರಾ ಅಥವಾ ಏನಕ್ಕೆ ಕ್ರೈಮ್ ರಿಲೇಟೆಡ್ ಆಪರೇಷನ್ಗೆ ಬಂದಿದ್ರಾ? ಯಾವ ಕಾರಣಕ್ಕೆ ಇಷ್ಟೊಂದು ಜನ ಜಮಾಯಿಸಿದ್ರು, ಇಷ್ಟೊಂದು ಪೊಲೀಸರು ಬಂದಿದ್ರು? ಈ ಪ್ರಶ್ನೆಯನ್ನ ಬೆಳ್ತಂಗಡಿ ಭಾಗದ ಬಹುತೇಕರು ಕೇಳ್ತಾ ಇದ್ದಾರೆ. ಹೌದು, ಶಾಸಕರಾಡಿದಂತಹ ಮಾತು ಆಕ್ಷೇಪಾರ್ಹ, ಒಪ್ಕೊಳ್ಳೋಣ. ಆದ್ರೆ ಬೆಳ್ತಂಗಡಿ ಭಾಗದಲ್ಲಿ ಪೊಲಿಟಿಕಲ್ ಲೀಡರ್ಸ್ ಈ ರೀತಿ ಹೇಳಿಕೆಗಳನ್ನು ಕೊಡೋದಿದೆ ಮೊದಲಲ್ಲ. ವಸಂತ್ ಮಂಗೇರ್ ಅವರು ನಮಗೆ ಎಕ್ಸಾಂಪಲ್ ಇದ್ದಾರೆ ಕಣ್ಮುಂದೆ. ಕೊಟ್ಟ ಬಳಿಕ ಅವರು ವಿಚಾರಣೆಯನ್ನು ಎದುರಿಸಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ ಸರ್. ಇವತ್ತು ಭಾಳಷ್ಟು ಹೈಡ್ರಾಮಾ ಆಯಿತು, ಆ ಬಳಿಕ ಈಗ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ, ಈಗ ವಿಚಾರಣೆ ಎದುರಿಸಿ ಬಂದಿದ್ದೀರಿ. ಏನಾಯಿತು? ಇಲ್ಲ, ಏನು ಮೊನ್ನೆಯಿಂದ ನಡೆದಿರ್ತಕ್ಕಂಥ ಘಟನೆಗೆ ನನ್ನ ಮೇಲೆ ಮೊಕದ್ದಮೆ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒತ್ತಡದಿಂದ ಪೊಲೀಸ್ ಇಲಾಖೆ ಇವತ್ತು ಕಾರ್ಯನಿರ್ವಹಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪ್ರಾಯಶಃ ಒಂದು 150-200 ಪೊಲೀಸರು, ಒಂದು 20 ಸಬ್ ಇನ್ಸ್ಪೆಕ್ಟರ್ಗಳು, ಒಂದು 5 ಸರ್ಕಲ್ ಇನ್ಸ್ಪೆಕ್ಟರ್ಗಳು, DSP ಸೇರಿ ಇವತ್ತು ಮನೆಗೆ ಬಂದು ಅರೆಸ್ಟ್ ಮಾಡಬೇಕೆನ್ನುವಂಥ ಒತ್ತಡದಲ್ಲಿದ್ದರು ಅವರು. ಆದರೆ ನಮ್ಮ ಎಲ್ಲ ನಾಯಕರು ಮತ್ತು ನಮ್ಮ ವಕೀಲರ ಮೂಲಕ ನೀವು ಮಾಡ್ತಕ್ಕಂಥ ಈ ಪ್ರಕ್ರಿಯೆ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗ್ತದೆ, ನಾಳೆ ನೀವು ಇದರಲ್ಲಿ ಶಿಕ್ಷೆ ಅನುಭವಿಸಬೇಕಾಗ್ತದೆ ಅನ್ನುವಂಥ ಮನವರಿಕೆ ಮಾಡಿಕೊಟ್ಟಾಗ ಕಾನೂನು ರೀತಿಯಲ್ಲಿ ಅವರೇನು ನೋಟಿಸ್ ಕೊಡಬೇಕು ಆ ನೋಟಿಸನ್ನು ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಂದು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. 5 ದಿನಗಳ ಕಾಲಾವಕಾಶ ಕೇಳಿದ್ರಿ, ಇವತ್ತೇ ಬಂದ್ರಿ, ಏನು ವಿಶೇಷ? ನಮ್ಮ ಎಲ್ಲ ಜಿಲ್ಲೆಯ ನಾಯಕರು ಇವತ್ತು ಜೊತೆಯಾಗಿ ನಮ್ಮ ಮನೆಯಲ್ಲಿದ್ದರು. ಇನ್ನೊಂದು ದಿನ ಬರುವುದಕ್ಕಿಂತಲೇ ಈಗ ಹೇಗೂ ನಾವಿದ್ದೇವೆ, ರಾತ್ರಿ ಹೊತ್ತು ಹೋಗಿ ನಿಮ್ಮ ಸ್ಟೇಷನಿಗೆ ಹೋಗಿ ಏನು ಲಿಖಿತವಾಗಿರ್ತಕ್ಕಂಥ ಮಾಹಿತಿ ಕೊಡಬೇಕು ಅದನ್ನು ಕೊಟ್ಟು ಒಟ್ಟಿಗೆ ಬರುವ ಎನ್ನುವಂಥ ಒಂದು ನಿರ್ಣಯ ಮಾಡಿ ಇವತ್ತೇ ಬಂದು ಮಾಡಿದ್ದೇವೆ. ಪೊಲೀಸ್ ಇಲಾಖೆ ಮತ್ತು ಪೊಲೀಸರು ಜೊತೆಗೆ SP ಅವರ ವಿರುದ್ಧ ನೀವು ಹೇಳಿರುವಂಥ ಮಾತು ಸರಿ ಅಂತ ಅನಿಸುತ್ತಾ? ನೋಡಿ, ಸಾಂದರ್ಭಿಕವಾಗಿ ಮತ್ತು ಆಕ್ರೋಶಭರಿತವಾಗಿ ಕೆಲವು ಮಾತುಗಳು ಸಮಾಜದ ಮಧ್ಯದಲ್ಲಿ ಸಮಾಜ ವಿರೋಧಿ ಕೆಲಸಗಳನ್ನು ಇಲಾಖೆ ಮಾಡಿದಾಗ ಬಂದೇ ಬರ್ತದೆ. ನೀವು ಬಳಸಿದ ಪದ ಸರಿ ಇಲ್ಲ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಖಂಡಿತ ನಾನು ಹೇಳ್ತೇನೆ, ನಿಮ್ಮದೇ ನಾನು ಕೇಳಿರ್ತಕ್ಕಂಥದ್ದು ನಿನ್ನ ಅಪ್ಪಂದ ಪೊಲೀಸ್ ಸ್ಟೇಷನ್ ಅಂತ ಕೇಳಿರೋದು. ಯಾಕಂತ ಹೇಳಿದರೆ ಇದು ಅಸಂವಿಧಾನಿಕ ಪದ ಅಲ್ಲ ಇದು. ಮತ್ತು ನಾನು ಯಾವುದೇ ಒಂದು ಆಕ್ರೋಶಭರಿತವಾಗಿ ಹೇಳಿದರೆ ಅದು ಸಾಂದರ್ಭಿಕವಾಗಿ ಜನರಿಗೋಸ್ಕರ ಆಕ್ರೋಶಭರಿತವಾಗಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಹೇಳಲೇಬೇಕಾಗ್ತದೆ ಹೇಳಿದ್ದೇನೆ. ಇವತ್ತು ನೋಟಿಸ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಿ, ಮುಂದೆ ಕಾನೂನು ಹೋರಾಟ ವಕೀಲರ ಮಾರ್ಗದರ್ಶನದ ಮೂಲಕ ಕಾನೂನು ಹೋರಾಟ ಮಾಡ್ತೇವೆ. ಸಂಘಟನಾತ್ಮಕವಾಗಿ ಏನು ಕಾಂಗ್ರೆಸ್ನ ಈ ರೀತಿಯ ದಬ್ಬಾಳಿಕೆ ರಾಜಕಾರಣ ಇದೆ ಅದಕ್ಕೂ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ ನೇತೃತ್ವದಲ್ಲಿ ಅವರೇನು ತೀರ್ಮಾನ ತಗೊಳ್ತಾರೆ ಆ ರೀತಿಯ ಹೋರಾಟಗಳನ್ನು ನಾವು ಮಾಡ್ತೇವೆ. ಇದು ಶಾಸಕ ಹರೀಶ್ ಪೂಂಜಾರ್ ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.